ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೇನು ಇವತ್ತು ಡಿಫ್ರೆಂಟಾಗಿ ಏನೋ ಸ್ಪೆಷಲಾಗಿ ತೋರಿಸ್ತಾ ಇದ್ದಾರೆ ಅನ್ಕೋಬೇಡಿ. ನನ್ನ ಮಗಳು ಸ್ಕೂಲಲ್ಲಿ ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಅಂದರೆ ಎಲ್ಲರಿಗೂ ಸಹ ಅವಕಾಶಗಳನ್ನ ಕೊಡ್ತಾರೆ. ಪೇರೆಂಟ್ಸ್ಗೆ, ಗ್ರ್ಯಾಂಡ್ ಪೇರೆಂಟ್ಸ್ಗೆ, ಆಂಟಿ ಅಂಕಲ್ಗೆ, ಆಮೇಲೆ ಇವ್ರಿಗೂ ಸಹ ಎಲ್ಲ ಥರದ ವರ್ಗದವ್ರಿಗೂ ಸಹ ಸ್ಕೂಲಲ್ಲಿ ಅವಕಾಶ ಇರುತ್ತೆ. ಎಲ್ಲರಿಗೂ ಅವ್ರದ್ದೇ ಆದಂತಹ ಇಂಪಾರ್ಟೆಂಟ್ಸ್ನ ಸ್ಕೂಲ್ ಕೊಡ್ತಾರೆ. ಹಾಗೆ ಈ ಸ್ಕೂಲಲ್ಲಿ ಡಿಫ್ರೆಂಟಾಗಿ ಸಹ ಎಲ್ಲ ಕಲಿಸ್ಕೊಡ್ತಾರೆ ಮಕ್ಕಳಿಗೆ. ಬರೀ ಪಾಠ ಓದು ಅಂದರೆ ಮಕ್ಕಳು ಈಗಿನ ಕಾಲದಲ್ಲಿ ಯಾರು ಓದಲ್ಲ. ಆಟದಲ್ಲಿ ಪಾಠ ಅಂತ ಸಹ ಹೇಳ್ಕೊಡ್ತಾರೆ. ನಮ್ಮ ಮಕ್ಕಳನ್ನು ಸಹ ತುಂಬ ಆ್ಯಕ್ಟಿವ್ ಆಗಿ ಇದೆಲ್ಲ ಕಲ್ತ್ಕೋತಾ ಇದ್ದಾರೆ. ನಮ್ಮ ದೊಡ್ಡ ಮಕ್ಕಳು ಇದೆಲ್ಲ ಆಲ್ರೆಡಿ ಮಾಡಿರೋದ್ರಿಂದ ಚಿಕ್ಕವಳಿಗೆ ಹೇಳ್ಕೊಡ್ತಾ ಇದ್ದಾಳೆ. ಆದರೆ ಚಿಕ್ಕವಳು ಇನ್ನೂ ಆ್ಯಕ್ಟಿವ್ ಆಗಿ ಕಲ್ತ್ಕೋತಾ ಇದ್ದಾಳೆ. ನೋಡ್ಬೋದು ಅಲ್ಲಿ ಎಷ್ಟು ಡಿಸಿಪ್ಲಿನಾಗಿ ನೀಟಾಗಿ ಎಲ್ಲ ತೊಗೊಂಡೋಗೋದು, ಜೋಡಿಸೋದು ಸಹ ಎಲ್ಲ ಮಾಡ್ತಾರೆ. ಆದರೆ ಮನೇಲೆಲ್ಲ ಈ ಥರ ಮಾಡೋದೇ ಇಲ್ಲ. ಸ್ಕೂಲಲ್ಲಿ ವಾತಾವರಣ ಆ ಥರ ಮಕ್ಕಳನ್ನ ರೆಡಿ ಮಾಡಿಬಿಡ್ತಾರೆ. ಸ್ಕೂಲ್ ಸಹ ಒಂದು ಪ್ರೈಮರಿ ಟೀಚಿಂಗ್ ಅವ್ರ ಲೈಫ್ನಲ್ಲಾಗಿರುತ್ತೆ. ಎಲ್ಲರನ್ನೂ ಸಹ ನೋಡಿ ನೋಡಿ ಮಕ್ಕಳು ಸಹ ಮಾಡ್ತಾಯಿದ್ರು. ಮಕ್ಕಳ ಜೊತೆ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಸಹ ಬಂದಿದ್ದರು. ಸ್ಕೂಲಲ್ಲಿ ಟೀಚರ್ಸು ಎಲ್ಲ ತರಹ ಆ್ಯಕ್ಟಿವಿಟೀಸ್ ಸಹ ಮಾಡ್ತಾರೆ. ನೋಡ್ಬೋದು ಯಾವ ಥರ ಹೋಲ್ಡ್ ಮಾಡೋದು, ಯಾವ ಥರ ರೆಸ್ಪಾನ್ಸ್ ಮಾಡೋದು, ಯಾವ ಥರ ಕ್ಯಾರಿ ಮಾಡೋದು ಅನ್ನೋದು ಸಹ ಎಲ್ಲ ಮಕ್ಳಿಗೆ ಹೇಳ್ಕೊಡ್ತಾರೆ. ಅಂದರೆ ಮಕ್ಕಳಿಗೆ ಆ್ಯಕ್ಟಿವ್ನೆಸ್ ಇರಲಿ, ಆ್ಯಕ್ಟಿವ್ ಆಗಿರಲಿ ಮಕ್ಕಳು ಅಂತ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ಗಳು ಬಂದಿರೋರು ಸಹ ಎಲ್ಲ ದೂರದಿಂದ ಕೂತ್ಕೊಂಡು ನೋಡ್ಬೋದು. ಟೀಚರ್ಸ್ಗಳಿಗಂತೂ ತುಂಬ ಪೇಷನ್ಸ್ ಇರಬೇಕು. ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಮಕ್ಕಳುಗಳು ಸಹ ತುಂಬ ತೀಟೆ ಮಾಡ್ತಾಯಿದ್ರು. ಆದ್ರೂ ಟೀಚರ್ಸ್ಗಳು ತುಂಬ ತಾಳ್ಮೆಯಿಂದ ಕೂತ್ಕೊಂಡು ಮಕ್ಕಳಿಗೆಲ್ಲ ಹೇಳ್ತಾಯಿದ್ರು. ಈ ಥರ ಮಕ್ಕಳುಗಳನ್ನೆಲ್ಲ ಪುಟ್ಟ ಮಕ್ಕಳುಗಳನ್ನೆಲ್ಲ ಕೂಡಿಸಿ ಅವ್ರುಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಆದರೂ ಮಕ್ಕಳುಗಳನ್ನೆಲ್ಲ ಹ್ಯಾಂಡ್ಲ್ ಮಾಡೋ ಮಿಸ್ಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಪುಟ್ಟ ಮಕ್ಕಳುಗಳನ್ನ ನಾವು ಮನೇಲೇ ನಮ್ಮ ಮನೆ 2 ಮಕ್ಕಳುಗಳನ್ನ ಹ್ಯಾಂಡ್ಲ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಅಂಥದ್ರಲ್ಲಿ ಸ್ಕೂಲ್ಗಳಲ್ಲಿ 100 ಮಕ್ಕಳುಗಳನ್ನ ಹ್ಯಾಂಡ್ಲ್ ಮಾಡೋ ಮಿಸ್ಗಳು ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಅವ್ರಿಗೆ. ನೋಡಿ ಎಷ್ಟು ಎನ್ಕರೇಜ್ಮೆಂಟ್ ಕೊಡ್ತಾರೆ. ಮಕ್ಕಳಲ್ಲಿ ಮಕ್ಕಳಾಗ್ಬಿಡ್ತಾರೆ. ಪೇರೆಂಟ್ಸ್ ಇರಲಿ, ಗ್ರ್ಯಾಂಡ್ ಪೇರೆಂಟ್ಸ್ಗೂ ಸಹ ಅಲ್ಲಿ ಅವಕಾಶ ಇದೆ ನೋಡಿ. ಗ್ರ್ಯಾಂಡ್ ಪೇರೆಂಟ್ಸು ಸಹ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು. ಆ ಗ್ರ್ಯಾಂಡ್ ಪೇರೆಂಟ್ಸ್ಗಳು ಸಹ ಅಜ್ಜಿ ತಾತ ಎಲ್ಲ ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ರು. ಹಾಗೆ ಅಲ್ಲೊಂದು ಕ್ವಿಝ್ ಸಹ ಇತ್ತು. ನಾವು ಅಲ್ಲೇನಂದರೆ ನಿಮ್ಮ ಮಕ್ಕಳ ಕಣ್ಣು ಗುರುತಿಸಿ ನೀವು ಆ ಕಾರ್ಡ್ಗೆ ಸೈನ್ ಮಾಡಿ ತಗೊಳ್ಳಿ ಅಂತಂದರು. ನಾನು ಸಹ ಎಲ್ಲ ಗುರುತಿಸ್ತಾ ಇದ್ದೆ. ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು. ಆದರೆ ನಮ್ಮ ದೊಡ್ಡ ಮಗಳು ಸುಕೃತಿ ತುಂಬ ಚೆನ್ನಾಗಿ ಗುರ್ತಿಡ್ದು ಅದ್ರ ಮೇಲೆ ರೈಟ್ ಎಲ್ಲ ಅವಳ ಹೆಸ್ರನ್ನೆಲ್ಲ ಬರೆದು ಅಲ್ಲಿಂದ ತಗೊಂಡ್ಲು. ಮಿಸ್ಗೂ ಸಹ ಅವರೆಲ್ಲ ಬಾಯ್ ಮಾಡಿ ಅವ್ರ ಫೋಟೋ ಕ್ಲಿಪ್ಗಳನ್ನ ಸಹ ತಗೊಂಡು ನಾವು ಅವತ್ತೊಂದು ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಬ್ಯಾಚ್ ವೈಸ್ನಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ಗಳಿಗೆಲ್ಲ ಆ್ಯಕ್ಟಿವಿಟೀಸ್ ಇತ್ತು. ತುಂಬ ಚೆನ್ನಾಗಿತ್ತು. ಎಲ್ಲರನ್ನೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ನಾನು ಸಹ ಅದೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೆ ನಿಂತ್ಕೊಂಡು. ನಮ್ಮ ಮಕ್ಕಳಿಗೆ ನಾವು ಹೋಗಿದ್ದಾಗ ಅವ್ರವ್ರ ಸ್ಕೂಲಲ್ಲಿ ಏನೇನಿದೆ ಅನ್ನೋ ಆ್ಯಕ್ಟಿವಿಟೀಸ್ ಮಾಡೋದೇ ಅವ್ರಿಗಿಷ್ಟ. ಹಾಗೆ ಒಂದು ಫಂಕ್ಷನ್ ಇತ್ತು, ಫಂಕ್ಷನ್ ಮುಗಿಸ್ಕೊಂಡು ಬಂದೆ. ಹಾಗೆ ನನ್ನ ದಿನನಿತ್ಯದ ಕಾರ್ಯಕ್ರಮದಲ್ಲಿ ವ್ಲಾಗ್ಸು, ಕುಕ್ಕಿಂಗ್ದು ಎಲ್ಲ ವೀಡಿಯೋ ಮಾಡೋದಿತ್ತು. ನಿಮ್ಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ.